ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನೋಡಿ, ನಾನು ಟೈಲರಿಂಗ್ ಮಾಡೋದ್ರಿಂದ ಬಾಡಿ ಬೇಗನೆ ಹೀಟ್ ಆಗುತ್ತೆ ಮತ್ತು ಬ್ಯಾಕ್ ಪೇನ್ ಬರೋದಾಗಲಿ ಈ ರೀತಿ ಪ್ರಾಬ್ಲಮ್ಸ್ಗಳು ಟೈಲರಿಂಗ್ ಮಾಡೋರಿಗೆ ಸರ್ವೇ ಸಾಮಾನ್ಯವಾಗಿ ಬರ್ತಾ ಇರುತ್ತೆ. ಅದನ್ನು ಯಾವ ರೀತಿಯಾಗಿ ನಾವು ಫುಡ್ಗಳನ್ನ ತಗೊಳ್ಳೋದ್ರಿಂದ ಅದನ್ನೆಲ್ಲ ಸ್ವಲ್ಪ ಕಂಟ್ರೋಲ್ ಮಾಡ್ಬೋದು ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಆ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಾನು ಯಾವ ರೀತಿ ಎಲ್ಲ ಈ ಟ್ರೇಡ್ ಯೂಸ್ ಮಾಡೋದಕ್ಕೆ, ಬ್ಯಾಕ್ ಪೇನ್ ಬರದೇ ಇರೋ ಥರ ಅವಾಯ್ಡ್ ಮಾಡೋದಕ್ಕೆ ಯಾವ ರೀತಿ ಫುಡ್ನೆಲ್ಲ ತೊಗೊಳ್ತೀನಿ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ಕೊಟ್ಟಿದ್ದೀನಿ. ಮೊದಲನೇದಾಗಿ ಈ ರೀತಿ ಏನು ಬೀಟ್ರೋಟು ಮತ್ತು ಕ್ಯಾರೆಟು, ದಾಳಿಂಬೆ ಎಲ್ಲನೂ ಹಾಕ್ಕೊಂಡು ಜ್ಯೂಸ್ ಮಾಡಿಕೊಂಡು ಕುಡಿಯೋದ್ರಿಂದ ನೋಡಿ, ಇದಕ್ಕೆ ಸ್ವಲ್ಪ ಶುಂಠಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ರಸನ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ತೊಗೊಳೋದ್ರಿಂದ ನಮಗೆ ಬೆಳಗ್ಗೆ ಖಾಲಿ ಹೊಟ್ಟೆಲಿ ತೊಗೊಳ್ಬೇಕು. ನಮಗೆ ಡಿಟಾಕ್ಸ್ ಡ್ರಿಂಕ್ ಥರನೂ ಹೆಲ್ಪ್ ಆಗುತ್ತೆ ಮತ್ತು ಹಿಮೋಗ್ಲೋಬಿನ್ನ ಹೆಚ್ಚಿಸೋದಕ್ಕೂ ಕೂಡ ಈ ಜ್ಯೂಸು ಹೆಲ್ಪ್ ಆಗುತ್ತೆ. ಡಾಕ್ಟರ್ ಕೂಡ ಸಜೆಸ್ಟ್ ಮಾಡ್ತಾರೆ, ಯಾಕಂದರೆ ಟೈಲರಿಂಗ್ ಮಾಡುವಂಥವ್ರಿಗೆ ಬ್ಲಡ್ಡು ಡ್ರೈ ಆಗುತ್ತೆ ಬೇಗ. ಹಾಗಾಗಿ ಈ ರೀತಿ ಜ್ಯೂಸ್ ಅಂದರೆ ಹಿಮೋಗ್ಲೋಬಿನ್ ಹೆಚ್ಚಿಸುವಂಥ ಜ್ಯೂಸ್ಗಳು, ಹಣ್ಣುಗಳನ್ನ ನಾವು ತೊಗೊಳ್ಬೇಕಾಗುತ್ತೆ. ಇದನ್ನು ಜಸ್ಟ್ ನೀವು ವಾರಕ್ಕೆ 1 ಸಲ ಅಥವಾ 2 ಸಲ ತೊಗೊಂಡ್ರೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಇದರಿಂದ. ಮತ್ತು ಎರಡನೇದಾಗಿ ಇಲ್ಲಿ ನೋಡಿ, ಚಿಯಾ ಸೀಡ್ ಲೆಮನ್ ಜ್ಯೂಸ್ ಇದು. ಬೇಕಿದ್ರೆ ನೀವು ಚಿಯಾ ಸೀಡ್ ಸಿಗುತ್ತಲ್ವ, ಅದನ್ನು ಒಂದು 2 ಅವರ್ ನೆನೆಸಿ, ನಾರ್ಮಲಾಗಿ ನೀವು ಯಾವ ರೀತಿಯಾಗಿ ಲೆಮನ್ ಜ್ಯೂಸ್ ಮಾಡ್ತೀರಲ್ವ ಅದಕ್ಕೆ ಆ ಚಿಯಾ ಸೀಡನ್ನ ಮಿಕ್ಸ್ ಮಾಡಿಕೊಂಡು ತೊಗೊಳ್ಬೋದು. ಈಗ ಈ ರೀತಿ ಆದಷ್ಟು ವಾಟರ್ ಕಂಟೆಂಟ್ ಇರುವಂಥ ಐಟಮ್ಗಳನ್ನ ತೊಗೊಳ್ಳಿ, ಆಯಿತಾ. ಈ ಕಲ್ಲಂಗಡಿ ಹಣ್ಣಾಗಿರ್ಬೋದು, ಎಳ್ನೀರಾಗಿರ್ಬೋದು, ಮತ್ತು ಈ ರೀತಿ ಜ್ಯೂಸ್ಗಳ ರೂಪದಲ್ಲಿ ವಾಟರ್ ಕಂಟೆಂಟ್ನ ಜಾಸ್ತಿ ತೊಗೊಳ್ಬೇಕಾಗತ್ತೆ ನಾವು. ನಾನಿವಾಗ ಏನು ತೋರಿಸ್ತಾ ಇದ್ದೀನಿ ಇದಿಷ್ಟೂ ಕೂಡ ನಮ್ಮ ಬಾಡಿ ಬೇಗ ಹೀಟ್ ಆಗುತ್ತೆ, ಹೀಟ್ ರೆಡ್ಯೂಸ್ ಮಾಡಬೇಕು ಅಂತ ಅನ್ನೋರು ಫಾಲೋ ಮಾಡ್ಬೋದು. ಮತ್ತು ಯಾವಾಗಲೂ ಅಷ್ಟೇ ನಾವು ವಾರಕ್ಕೆ 1 ಸಲ ಈ ತರಕಾರಿ ಅದು ಇದು ಅಂತ ತರ್ತಾ ಇರ್ತೀವಿ ಮನೆಗೆ. ಆ ತರಕಾರಿ ಸೊಪ್ಪು ತರುವಂಥ ಟೈಮಲ್ಲಿ ಹಣ್ಣುಗಳನ್ನ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಸೌತೆಕಾಯಿ, ಆದಷ್ಟು ಸೌತೆಕಾಯಿನ ತಿನ್ನಿ. ಅದರಲ್ಲೂ ಕೂಡ ವಾಟರ್ ಕಂಟೆಂಟ್ ತುಂಬಾ ಇರುತ್ತೆ ಮತ್ತು ಬಾಡಿ ಹೀಟ್ಗೆ ಸೌತೆಕಾಯಿನೂ ಕೂಡ ತುಂಬಾ ಒಳ್ಳೆಯದು. ಯಾವಾಗಲೂ ಅಷ್ಟೇ ಆದಷ್ಟು ತರಕಾರಿಗಳು, ಸೊಪ್ಪು ಈ ರೀತಿಯಾಗಿ ತಿನ್ನಿ. ಬಟ್ ಪಪ್ಪಾಯ ಹೀಟ್ ಅಂತಾರೆ, ಯಾವಾಗ ಜಾಸ್ತಿ ತೊಗೊಳ್ಬೇಡಿ, ಸ್ವಲ್ಪ ಪ್ರಮಾಣದಲ್ಲಿ ತೊಗೊಳೋದ್ರಿಂದ ಅದು ಕೂಡ ಒಳ್ಳೆಯದು. ಮತ್ತು ನೋಡಿ, ನಾನಿಲ್ಲಿ ಓವರ್ನೈಟ್ ಎಳ್ನೀರನ್ನ ಈ ರೀತಿ ಕಲ್ಸಕ್ಕರೆ ಹಾಕಿ ನೆನೆಸಿ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಲಿ ಕುಡಿಯೋದ್ರಿಂದ, ಇದು ನನಗೆ ವಿಡಿಯೋದಲ್ಲಿ ತೋರಿಸಿರುವಂಥ ಎಲ್ಲದಕ್ಕಿಂತ ಇದು ತುಂಬಾ ಇಂಪಾರ್ಟೆಂಟು. ಬೇಗನೆ ಅಂದರೆ ಸ್ವಲ್ಪ ಕೋಲ್ಡ್ ಬಾಡಿ ಇರೋರ್ಗಂತೂ ಬೇಗ ಕೋಲ್ಡ್ ಆಗಿಬಿಡುತ್ತೆ ಈ ರೀತಿ ಕುಡಿಯೋದ್ರಿಂದ. ಹೀಟ್ ಬಾಡಿಯವ್ರು ತೊಗೊಳೋದ್ರಿಂದ ತುಂಬಾ ಒಳ್ಳೆಯದು. ಮತ್ತು ಗುಲ್ಕನ್ನು ಆದಷ್ಟು ನೀವು ಗುಲ್ಕನ್ನ ಯೂಸ್ ಮಾಡಿ. ಗುಲ್ಕನ್ನು ಕೂಡ ಬಾಡಿ ಹೀಟ್ನ ಕಡಿಮೆ ಮಾಡುತ್ತೆ. ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಗುಲ್ಕನ್ ತೊಗೊಳೋದ್ರಿಂದ ಬಾಡಿ ಹೀಟ್ ಕಡಿಮೆ ಆಗುತ್ತೆ ಅಂತ ಅನ್ನೋದು. ಖಂಡಿತ ಕಡಿಮೆ ಆಗುತ್ತೆ. ಒಂದು ಸಲ ಟ್ರೈ ಮಾಡಿ, ಆಯಿತಾ. ಆದಷ್ಟು ಟೈಲರಿಂಗ್ ಮಾಡ್ತಾ ಇರುವಂಥವ್ರು ಈ ರೀತಿ ಫುಡ್ಗಳನ್ನ ತೊಗೊಳ್ಳಿ. ಮತ್ತು ನೋಡಿ, ಈ ರೀತಿ ಸಲಾಡ್ ಟೈಪಲ್ಲಿ ಕೂಡ ಮೊಳಕೆ ಕಟ್ಟಿರುವಂಥ ಕಾಳು, ಸೌತೆಕಾಯಿ, ಮತ್ತು ಒಂದು ಕ್ಯಾರೆಟು, ಮತ್ತು ಬಾದಾಮು, ಮತ್ತು ಕಡಲೆಬೀಜ, ನೆನೆಸಿರುವಂಥ ಕಡಲೆಬೀಜ, ಅದಕ್ಕೆ ಸ್ವಲ್ಪ ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡು ತೊಗೊಳೋದ್ರಿಂದ ತುಂಬಾ ಒಳ್ಳೆಯದು. ಮತ್ತು ಮೊಳಕೆ ಕಾಳಲ್ಲೂ ಕೂಡ ಹೈ ಪ್ರೋಟೀನ್ ಇರುತ್ತೆ. ಮತ್ತು ಯಾವಾಗಲೂ ಅಷ್ಟೇ ನೀವು ದಿನದಲ್ಲಿ ಒಂದು 3 ರಿಂದ 4 ಲೀಟರ್ ನೀರಂತೂ ಕುಡಿಲೇಬೇಕು. ಬಟ್ ಇದಕ್ಕೆ ನಾನು ಒಂದು ಟಿಪ್ಸ್ ಹೇಳ್ತೀನಿ. ಏನಂತ ಅಂದರೆ, ಈ ಟಿಪ್ನ ನಾನು ಕೂಡ ಫಾಲೋ ಮಾಡ್ತೀನಿ. ಏನಂದರೆ, ಒಂದು 2 ಅವರ್ಗೊಂದು ಸಲ ಅಥವಾ 3 ಅವರ್ಗೊಂದು ಸಲ ಅಲಾರಾಮ್ ಸೆಟ್ ಮಾಡಿ ಇಟ್ಕೊಂಡಿರ್ತೀನಿ. ಯಾಕಂದರೆ ನಾವು ಬಟ್ಟೆ ಹೊಲಿಯುವಂಥ ಬ್ಯುಸಿಲಿ ನೀರು ಕುಡಿಬೇಕು ಅಂತ ಅನ್ನೋದನ್ನೇ ಮರ್ತು ಬಿಡ್ತೀವಿ. ಹಾಗಾಗಿ ಅಲಾರಾಮ್ ಸೆಟ್ ಮಾಡ್ಕೊಂಡಿರ್ತೀನಿ. ಅಲಾರಾಮ್ ಸ್ಟಾರ್ಟ್ ಆಗಿದ ತಕ್ಷಣವೇ ಖಂಡಿತ ನಾನು ಏನೇ ಕೆಲಸ ಇದ್ರೂ ಎದ್ದು ನೀರು ಕುಡಿತೀನಿ. ಇದು ಒಂದು ನೀವು ಅಳವಡಿಸ್ಕೊಳ್ಳಿ, ಆಯಿತಾ. ನಾನು ಈಗಲೂ ಕೂಡ ಅದನ್ನೇ ಫಾಲೋ ಮಾಡ್ತೀನಿ. ಮತ್ತು ನೋಡಿ, ಇಲ್ಲಿ ನೆನೆಸಿರುವಂಥ ಕಾಳುಗಳಿಂದ ರುಬ್ಬಿ ದೋಸೆನ ಮಾಡ್ಕೊಳ್ಳೋದ್ರಿಂದ ನೋಡಿ, ಇದು ಕೂಡ ತುಂಬಾ ಪ್ರೋಟೀನ್ ಅಂಶ ಇರುವಂಥದ್ದು. ಇದು ನೋಡಿ, ಉದ್ದಿನ ಕಾಳು ಅಂದರೆ ಹಳ್ಳಿ ಸೈಡ್ ಹೆಣ್ಮಕ್ಳಿಗೆ ಗೊತ್ತಿರುತ್ತೆ, ಮೆಚೂರ್ಡ್ ಆಗಿರುವಂಥ ಹೆಣ್ಮಕ್ಳಿಗೆ ಇದನ್ನು ಕೊಡ್ತಾರೆ, ಆಯಿತಾ. ಇದೂ ಕೂಡ ಅಷ್ಟೇ, ನಿಜವಾಗ್ಲೂ ಸಹ ಮೆಚೂರ್ಡ್ ಆಗಿರುವಂಥ ಟೈಮಲ್ಲಿ ಅಮ್ಮಂದಿರು ಮಾಡಿಕೊಟ್ಟಾಗ ಸ್ವಲ್ಪ ಆಲಸ್ಯನೇ ಮಾಡಿರ್ತೀವಿ. ಬಟ್ ಈಗ ನೋಡಿ, ಅನಿವಾರ್ಯದಿಂದ ತೊಗೊಳ್ಬೇಕಾಗತ್ತೆ. ಇದೂ ಅಷ್ಟೇ, ಒಂದು ತಿಂಗಳಲ್ಲಿ ಒಂದು 3-4 ಸಲ ಈ ರೀತಿ ರೆಸಿಪಿನ ಮಾಡ್ಕೊಳ್ಳೋದ್ರಿಂದ ಬ್ಯಾಕ್ ಪೇನ್ನ ಅವಾಯ್ಡ್ ಮಾಡ್ಬೋದು. ಬ್ಯಾಕ್ ಪೇನ್ ಅವಾಯ್ಡ್ ಆಗೋ ಅಂದರೆ ಸೊಂಟ ಬಲ ಆಗಬೇಕು ಅಂತಲೇ ಸಹ ಮೆಚೂರ್ಡ್ ಆಗಿರುವಂಥ ಹೆಣ್ಮಕ್ಳಿಗೆ ಇದನ್ನು ಕೊಡ್ತಾರೆ. ಇದನ್ನು ಚೆನ್ನಾಗಿ ನಮಗೆ ಸ್ವಲ್ಪ ಕ್ವಾಂಟಿಟಿಲೇ ತೊಗೊಳ್ಳಿ.
ಅಂದರೆ ಒಂದು 2 ಇಡಿಯಷ್ಟು ಆದ್ರೇ ಒಬ್ರಿಗೆ ಸಾಕಾಗುತ್ತೆ. ಒಂದು 2 ಇಡಿಯಷ್ಟು ಕಾಳನ್ನ ತೊಗೊಂಡು ಚೆನ್ನಾಗಿ ತೊಳೆದು ಅದನ್ನು ಒಂದು 3-4 ವಿಷಲ್ ಕೂಗಿಸ್ಕೊಂಡ್ರೆ ನೋಡಿ ನೀಟಾಗಿ ಸ್ಮ್ಯಾಶ್ ಆಗುತ್ತೆ. ಇದಕ್ಕೆ ಕೊಬ್ಬರಿ ಮತ್ತು ಬೆಲ್ಲ ಸೇರಿಸಿ ನೀವು ಬೇಕಾದ್ರೆ ಇದಕ್ಕೆ ತುಪ್ಪನೂ ಕೂಡ ಆ್ಯಡ್ ಮಾಡ್ಬೋದು. ಇದನ್ನು ತಗೊಳ್ಳೋದ್ರಿಂದ ಏನು ಸೊಂಟ ಗಟ್ಟಿಯಾಗುತ್ತೆ ಅಂತ ಹೇಳ್ತಾರೆ. ಬ್ಯಾಕ್ ಪೇನ್ ಕೂಡ ಅವಾಯ್ಡ್ ಮಾಡ್ಬೋದು. ಇದಷ್ಟೇ ಅಲ್ಲದೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಆದಷ್ಟು ಮಜ್ಜಿಗೆನ ತೊಗೊಳ್ಳಿ ಆಯಿತಾ. ಮತ್ತು ಬಾರ್ಲಿ ಅಕ್ಕಿ ಅಂತ ಸಿಗುತ್ತೆ, ಅದನ್ನು ಕೂಡ ಅದ್ರ ಗಂಜಿ ಮಾಡ್ಕೊಂಡು ಕುಡಿದ್ರೆ ತುಂಬ ಅಂದರೆ ತುಂಬಾ ಒಳ್ಳೆಯದು. ಬೇಕಿದ್ರೆ ಅದನ್ನು ಸಹ ಪಾರ್ಟ್ 2 ವೀಡಿಯೋದಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಈ ವಿಡಿಯೋ ಹೇಗೆ ಅನಿಸ್ತು, ಈ ವಿಡಿಯೋ ನಿಮಗೆ ಯೂಸ್ ಆಗುತ್ತಾ ಇಲ್ವಾ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.